ಹಲೋ ಗೈಸ್, ಗುಡ್ ಮಾರ್ನಿಂಗ್. ಅಂತೂ ಇಂತೂ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಹಾಗೆ ಎಲ್ರಿಗೂ ಏಕಾದಶಿಯ ಶುಭಾಶಯಗಳು. ನಾವು ಕರೆಕ್ಟಾಗಿ ಏಕಾದಶಿ ದಿನವೇ ಮಂತ್ರಾಲಯಕ್ಕೆ ರಾಯರು ನೋಡೋಕ್ಕೆ ಬಂದ್ವಿ. ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ ಫ್ರೆಂಡ್ಸ್. ಏನು ಗೊತ್ತಾ, ರಾಯರು ಯಾವತ್ತೋ ಒಂದು ದಿವಸ ಕರೆಸ್ಕೋತಾನೆ ಅಂತ ಗೊತ್ತಿತ್ತು, ಬಟ್ ಇಂಥ ಶ್ರೇಷ್ಠವಾದ ದಿವಸ ನಮಗೆ ಕರೆಸ್ಕೋತಾನೆ ಅಂತ ನನಗಂತೂ ಗೊತ್ತಿರಲಿಲ್ಲ. ನಮ್ಗೆ ಹೆಂಗೆ ಖುಷಿ ಅಂದರೆ, ಅಂತೂ ಇಂತೂ ಏಕಾದಶಿ ದಿವಸನೇ, ಗುರುವಾರದ ದಿವಸನೇ ನಾವು ರಾಯರು ನೋಡೋಕ್ಕೆ ಬಂದ್ವಿ ಫ್ರೆಂಡ್ಸ್. ರಿಯಲಿ ಅದೃಷ್ಟ ಅಂದರೆ ಹಿಂಗೆ ಹುಡುಕ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ ಖುಷಿ ಆಯಿತು ನಮಗಂತೂ. ಹೆಂಗೆ ಅಂದರೆ ನೆನ್ಕೊಂಡ್ರೂ ಮೈಯೆಲ್ಲ ಜುಮ್ ಅನ್ನುತ್ತೆ, ಆ ಥರ ಅನ್ನಿಸ್ತು ನಮಗಂತೂ. ಫೈನಲಿ ಆಟೋ ಹತ್ಕೊಂಡು ಹೊರಟ್ವಿ. ಅಲ್ಲಿ ಒಬ್ಬೊಬ್ರಿಗೆ 50 ರೂಪೀಸ್, ಹಂಗೆ 6 ಮೆಂಬರ್ಸ್ ಇದ್ವಿ, ಎಲ್ರಿಗೂ ಚಾರ್ಜ್ ಆಯಿತು. ಅಲ್ಲಿ ಮಾತಾಡಿದ್ದೆ ಒಬ್ಬೊಬ್ರಿಗೆ 50 ರೂಪೀಸ್. ಆ ಹುಡುಗಿಗೆ ಟಿವ್ದ ಬೈದೆ ಅದಕ್ಕೆ ರಗುತ್ತೀವಿ. ಮಾಮಿ 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 ಓ ಆಂಜನೇಯ ಒಳ್ಳೇದು ಮಾಡಪ್ಪ. ಕಣ್ಣು ತಿವಿಬೇಕಂತೆ ಟಿವ್ದು ಹುಡುಗಿ ಆಂಜನೇಯ. ಮತ್ತು ಆಂಜನೇಯ ಆಂಜನೇಯ ಅಯ್ಯೋ ಆಂಜನೇಯ ಸ್ವಾಮಿ ಅಲ್ಲೋಡು. ಓ ಆಂಜನೇಯ. ಹಾಂ ಇಲ್ಲಿ ನೋಡಿ, ಬತ್ತು 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 ಇಲ್ಲಿ ನೆಲಮಂಗ್ಲದಲ್ಲಿ ಈ ಥರ ಒಂದು ದೇವಸ್ಥಾನ ಆಯ್ತಲ್ಲ ಆಂಜನೇಯದು. ಹಾಂ, ಒಳಗಡೆ ಗೋಲ್ಡು. ನನ್ನ ಮಗಿಗೆ ಗೊತ್ತಿವಿತೀಯಾ ನೋಡು. ಎದಳ ಮಗ ಕಡೆ ಇಲ್ಲೇ ಕಾಲು ಹಚ್ಕಾಗ್ತಾನೆ ಶುಭ ಜೊತೆ. ಅಯ್ಯೋ ತಲೆ ಹೋಯ್ತು ತಪ್ಕೊಂಬರಿಕತ್ತಾರೆ, ಹೊಡೆದು ಬಿಡ್ತಾರೆ ನಾಡ್ತಾರೆ ಇದು ಮಗಂತು. ನನ್ನ ಮಗ ಬಿಡ್ಲ. ಫೈನಲಿ ರೈಲ್ವೆ ಸ್ಟೇಷನಿಂದ ನಾವು ಚೆಕಿಂಗ್ ಆಗೋ ಅಂತ ಹೊರಟ್ವಿ ಫ್ರೆಂಡ್ಸ್. ಎಲ್ಲಿ ನೋಡಿದ್ವೆಲ್ಲ ಇರೋದು ಸಿಗ್ತಿಲ್ಲ, ಬಟ್ ಅಲ್ಲಿ ಹಾಕಿದ್ರು AC ರೂಮ್ ಬಂದು 1600 ಒಂದು ರೂಮ್ಗೆ. ನಾನ್ AC ಬಂದು 250 ರೂಪೀಸ್, 700 ರೂಪೀಸ್. ಬಟ್ ನಾವು ಎಲ್ಲಿ ಹುಡುಕಿದ್ರು ನಮಗೆ ಎಲ್ಲೂ ರೂಮ್ಸ್ಗಳು ಸಿಗಲಿಲ್ಲ. ಬಟ್ ಪ್ರೈವೇಟ್ ರೂಮ್ ಸಿಗ್ತಿದ್ದೋ, ಬಟ್ ನಮ್ಗೆ ಅದು ಬೇಡ ಅಂತ ಹೇಳಿ, ಯಾಕಂದರೆ ಫಸ್ಟ್ ಟೈಮ್ ಬಂದಿಲ್ಲ ಪ್ರೈವೇಟ್. ಆಮೇಲೆ 24 ಅವರ್ಸ್ ಅಲ್ಲ, ಚೆಕ್ಔಟ್ ಮಾರ್ನಿಂಗಿಂದ ಸಂಜೆ ಅಷ್ಟೊಳಗೆ ಚೆಕ್ಔಟ್ ಆಗಬೇಕಂತ ನೈಟ್ ಅಷ್ಟು. ಬಟ್ ನಾವು ನೈಟು ಸ್ಟೇ ಆಗಬೇಕಾಗಿತ್ತು. ಏನೋ ಚೆನ್ನಾಗಿ ಇಲ್ಲಿ ಮಾಡ್ತಾರ ನಿಂಗೆ ಎಲ್ಲ ರೂಮ್ಸು ಚೆಕ್ ಮಾಡಿ ಕೊನೆಗೆ ಬೃಂದಾವನ ರೂಮ್ಸಿಗೆ ಬಂದ್ವಿ. ಅಲ್ಲಿಗೆ ಬಂದಮೇಲೆ ನಮಗೆ AC ರೂಮೇ ಕನ್ಫರ್ಮ್ ಆಗಿದ್ದು, ನಮಗೆ ನಾನ್ AC ಸಿಗಲಿಲ್ಲ. ಸರಿ AC ರೂಮ್ ಕನ್ಫರ್ಮ್ ಮಾಡ್ಕೊಂಡು ಒಬ್ಬರಿಗೆ ಒಂದು ರೂಮಿಗೆ 1600, ಟೋಟಲ್ 3200 ರೂಪೀಸ್ ಬುಕ್ಕಿಂಗ್ ಆಯಿತು. ನಮಗೆ ಲಾಸ್ಟ್ ಚೆಕ್ಔಟ್ ಆಗಬೇಕಾದ್ರೆ ನಮಗೆ ಅದರ ಹಾಫ್ ಅಮೌಂಟು ರಿಟರ್ನ್ ಬರುತ್ತೆ. ಸೊ 3600 ಆಯಿತು. ಲಾಸ್ಟ್ಗೆ 1600 ರೂಪೀಸ್ ಬರುತ್ತೆ. ಫ್ರೆಂಡ್ಸ್, ಒಳಗಡೆ ನಾವು ಎಂಟರ್ ಆದ್ವಿ ರೂಮ್ಗೆ. ರೂಮ್ ವೈಸ್ ಸಖತ್ತಾಗಿತ್ತು, ಎಲ್ಲೂ ಗಲೀಜು ಅನ್ನೋದಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ AC ನೋಡ್ಬೋದು, AC ರೂಮ್ ಇದು ತುಂಬ ನೀಟ್ನೆಸ್ ಆಗಿತ್ತು, ಜೆನ್ಯೂನ್ ಆಗಿತ್ತು, ಸಖತ್ತಾಗಿತ್ತು. ಮತ್ತು ವಾಶ್ರೂಮ್ದೆಲ್ಲ ಹಿಡಿದು ಸಖತ್ತಾಗಿತ್ತು. ಫೈನಲಿ ನಾವು ರೂಮಿಗೆ ಬಂದು ರೆಸ್ಟ್ ಮಾಡಿ ಸಡನ್ನಾಗಿ ಇನ್ನು 1 ಅವರ್ಗೆ ರೆಡಿಯಾಗಿ, ನಾನು ಹಸ್ಬೆಂಡ್ ಎಲ್ಲ ಇನ್ನು 1 ಅವರ್ಗೆ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ಫ್ರೆಂಡ್ಸ್ ನೋಡ್ಬೋದು, ಗಿರೀಶ್ ಅವರು ಪಂಚೆ ಬನಿಯನ್ ಇದೇ ಫಸ್ಟ್ ಟೈಮ್ ನಾನು ಮದುವೆಯಲ್ಲಿ ಬಿಟ್ಟರೆ ಅವ್ರಿಗೆ ಈಗಲೇ ಇನ್ನು ಪಂಚೆ ಬನಿಯನ್ ಹಾಕಿರೋದು. ಅವರು ನನ್ನ ಮದುವೆಯಲ್ಲೇ ಲಾಸ್ಟು ಅಂದ್ಕೊಳ್ಳಿ, ಇನ್ನೆಲ್ಲೋ ಅವ್ರು ಪಂಚೆ ಹಾಕಿರಲಿಲ್ಲ. ಈವನ್ ತಿರುಪತಿಗೆ ಹೋದಾಗಲೂ ಅವ್ರು ಪಂಚೆ ಹಾಕಿರಲಿಲ್ಲ. ನೋಡಿ, ಚಿಕ್ಕಿ ನಾನು ಈ ಥರ ರೆಡಿ ಆದ್ವಿ. ಚಿಕ್ಕಿಗೆ ನಾನು ಹೇಳಿದೆ ಅಲ್ವಾ ಬ್ಲೌಸ್ ಇದೆ ಸ್ಟಿಚ್ ಮಾಡ್ತಿರೋದು ಅಂತ. ಚಿಕ್ಕಿಗೆ ನನಗೆ ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು.
ನಮ್ಮಮ್ಮ ನೋಡಿ ಇನ್ನು ಹುಡುಗಿ ಯಾವ ಥರ ರೆಡಿಯಾಗಿದ್ದಾರೆ ಅಂತ. ನಮ್ಮಮ್ಮಂಗೆ ಈ ಥರ ಸ್ಯಾರಿ ವೇರ್ ಮಾಡೋದು ಸಖತ್ತಾಗಿರುತ್ತೆ ಗೈಸ್. ಫೈನಲಿ ಎಲ್ಲದು ಆಫ್ ಮಾಡಿಕೊಂಡು ಎ ಸಿ ಎಲ್ಲ ಆಫ್ ಮಾಡಿ ಹೊರಟ್ವಿ. ಹೂವು ಅಂತೂ ನನ್ನ ಮನೆಯಿಂದನೇ ಕಟ್ಕೊಂಡು ತೊಗೊಂಡೋಗಿದ್ದು. ಇಲ್ಲೇ 50 ರೂಪೀಸ್ಗೆ 100 ಗ್ರಾಮ್ಸ್ ಕೊಟ್ಟರು. ಸೊ ಇಲ್ಲೇ ಇಲ್ಲೇ ಅಮ್ಮ ಚಿಕ್ಕಿ ಅಂತೂ ಎಷ್ಟು ಸ್ಪೀಡಾಗಿ ಅಷ್ಟೇ ಹೂವು ಕಟ್ತಾರೆ ಅಂದರೆ ಸಕ್ಕ ಸ್ಪೀಡಾಗಿ ಕಟ್ತಾರೆ. ಬಟ್ ನನಗೂ ಬರೋಲ್ಲ, ನಾನು ಕಟ್ಟೋ ಸ್ಲೋ ಇನ್ನು. ಫೈನಲಿ ಅಮ್ಮ ನಾನು ಎಲ್ಲ ಈ ಥರ ರೆಡಿಯಾಗಿ, ಇನ್ನು ನಮ್ಮ ಯಜಮಾನ್ರಿಗಂತೂ ಕೇಳಬೇಕಲ್ವಾ, ಅವರಿಗಂತೂ ಫುಲ್ಲು ಬ್ಯುಸಿ, ಫೋನು. ಪಾಪ ಅವರಿಗೆ ಫೋನಲ್ಲಿ ರೆಸ್ಟೇ ಇಲ್ಲ, ಎಲ್ಲೋದ್ರೂ ಅಷ್ಟು ಫೋನ್ ಬರ್ತಾಯಿತ್ತು ಅಂಗಡಿ ಕಡೆಯಿಂದ. ಸೊ ಒಳ್ಳೆಯದಾಗಲಿ ಇದೇ ಥರ ನಮಗೆ ಅಂತ ಕೇಳ್ಕೊತ ಫೈನಲಿ ನಾನು ನನ್ನ ಹಸ್ಬೆಂಡ್ ಈ ಥರ ಒಂದು ರೀಲ್ಸ್ ಮಾಡ್ಕೊಂಡ್ವಿ. ಮತ್ತು ಅಮ್ಮ ಅಪ್ಪಗೂ ಈ ಥರ ಒಂದು ರೀಲ್ಸ್ ಮಾಡಿಸ್ದೆ. ಇದಕ್ಕಿನ್ನೂ ಸಾಂಗ್ಸ್ ಎಡಿಟಿಂಗ್ ಮಾಡಬೇಕು. ಸೊ ಫೈನಲಿ ಈ ಥರ ರೆಡಿಯಾಗಿ ಎಲ್ಲ ಹೊರಟಿದ್ದೆ ದೇವ್ರ ದರ್ಶನಕ್ಕೆ ಹೊರಟುಬಿಡೋಣ ಸಡನ್ನಾಗಿ ಅಂತ ಹೇಳಿ ಸ್ಪೀಡಾಗಿ ಹೋದ್ವಿ. ಬಟ್ ಅಲ್ಲಂತೂ ರಶ್ಶು ನೋಡಂಗೆ ಇಲ್ಲ ಗೈಸ್. ಅಮ್ಮ ಇನ್ನು ಗಿರೀಶ ನಾವು ಹೊರಡ್ತಾ ಇದ್ವಿ. ಇದೇ ರೂಮ್ಸು ನಮ್ಮದು, ಅಲ್ಲಿ 2nd ಫ್ಲೋರ್ 18th ರೂಮ್ ನಮ್ಮದು ಫ್ರೆಂಡ್ಸ್. ಅಲ್ಲಿಂದ ನಾವು ಹೊರಟಿದ್ದ ದರ್ಶನಕ್ಕೆ ಕ್ಯೂ ನೋಡಬೇಕು ನೀವು, ಎಷ್ಟು ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು ಗೈಸ್. ಆಗಲಿಲ್ಲ ನಮಗಂತೂ, ಜರ್ನಿ ಮಾಡೋಕ್ಕಂತೂ ಆಗಲೇ ಇಲ್ಲ. 2 hour 3 hour ಏನೋ ನಮಗೆ ಕ್ಯೂವಲ್ಲಿ ಆಗಿದ್ದು ಟೈಮಿಂಗ್ಸು. ಅಲ್ಲಲ್ಲೇ ಲಾಕ್ ಮಾಡ್ತಾಯಿದ್ರು ನಮ್ಮನ್ನ. ಕರೆಕ್ಟಾಗಿ ನಮಗಷ್ಟು ಗೊತ್ತೂ ಆಗಲಿಲ್ಲ. ಕೊನೆಗೆ ಹಣ್ಣು ಹಾಕಿಸ್ಕೊಂಡ್ವಿ. ನಾನು ಚಿಕ್ಕಿ ಅಪ್ಪ ಅಮ್ಮ ಎಲ್ಲ ಸುಮ್ಮನೆ ಪಾಪ ದೊಡ್ಡಮ್ಮ ಒಂದು ಮಿಸ್ ಆಗೋದು. ಅವರು ಆ ರಶಲ್ಲಿ ಮುಂದೆ ಹೋಗಿ ಕಲಿತಾರೆ. ಬಟ್ ನಮಗಲ್ಲಿ ನಿಂತ್ಕೊಳ್ಳಿ, ಈಗ ನಾವು ಬಿಟ್ಟರೆ ಮುಂದಕ್ಕೆಲ್ಲ ಹೋಗ್ಬಿಡ್ತಾರೆ. ನಾವು ನನ್ನ ಮಗನ ನೀಟಾಗಿ ಬರಲೇ ಇಲ್ಲ ಪಾಪ. ಅವ್ನು ತುಂಬ ಫೀಲ್ ಆಗೋದ. ನನ್ನ ಅಪ್ಪ ನಾವು ಹಾಕಿಸ್ಕೊಂಡು ದೊಡ್ಡಮ್ಮಂಗೆ ಎಲ್ಲರ ಬೇಡ ಬಸ್ ಮಾತ್ರ ತುಂಬ ರಶ್ ಇತ್ತು ಬಸ್. ನಾವು ಸುಮ್ಮನೆ ಅಂದರೆ ನಾವು ಒಂದು ದಿವಸ ಸ್ಟೇ ಮಾಡ್ತೀವಿ ಅಂದಮೇಲೆ ಅಲ್ಲೋಗಿ ನಾವು ಇಷ್ಟು ಬೇಗ ದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಒಂದು ನೆನಪಿರುತ್ತೆ ಬಿಡಿ, ಇಷ್ಟು ರಶಲ್ಲಿ ನಾವು ದರ್ಶನ ಮಾಡಿದ್ದು ನಮಗೊಂದು ಮೆಮೊರೇಬಲ್ ಅಂತ ಹೇಳ್ಬೋದು. ಯಾವತ್ತೂ ದೇವ್ರನ್ನ ಕಾದು ನೋಡಬೇಕು. ಸಡನ್ನಾಗಿ ಹೋಗಿ ನೋಡಿದ್ರೆ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ. ಯಾವತ್ತೂ ದೇವ್ರನ್ನ ಕಾದು ನೋಡಬೇಕು ನಿಜವಾಗ್ಲೂ. ತಿರುಪತಿಯಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಎಷ್ಟು ರಶ್ ಇರುತ್ತೆ ಅಂದರೆ ಫ್ರೆಂಡ್ಸ್ ನೋಡ್ಬೋದು ನೀವು. ಅಲ್ಲಿ ಎಷ್ಟು ರೌಂಡ್ಸ್ಗಳು ಇಟ್ಟಿದ್ದಾರೆ ಅಂದರೆ, ಇಲ್ಲೇ ಒಂದು 15 ರೌಂಡ್ಸ್ ಇತ್ತು. ಅಷ್ಟು ರೌಂಡ್ ತಿರುಗಿ ಕೊನೆಗೆ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಪ್ರಸಾದ ಸಿಗ್ತಾಯಿತ್ತು, ದೇವ್ರದ್ದು ರಾಘವೇಂದ್ರ ಸ್ವಾಮಿರಾಯದು ಪ್ರಸಾದ ಸಿಗ್ತಿತ್ತು. ಫೈನಲಿ ಪ್ರಸಾದ ತಗೊಂಡು ನಾವು ಮುಂದೆ ಹೊರಡೋಣ ಅಂತ ಹೊರಟ್ವಿ. ವೆಸ್ರಿಜು ಅಂದರೆ ನಮಗೆ ಇವತ್ತು ಮಂತ್ರಾಕ್ಷತೆ ಏನೂ ಸಿಗಲಿಲ್ಲ, ರಾಯರಿಗೆ ಅಲಂಕಾರನೂ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ಇವತ್ತು ಏಕಾದಶಿ ಇದ್ದಿದ್ದರಿಂದ ರಾಯರಿಗೆ ಅಲಂಕಾರ ಇರಲಿಲ್ಲ ಮತ್ತು ಪ್ರಸಾದನೇ ಮಾಡ್ತಿರ್ಲಿಲ್ಲ. ರೀಸನ್ ಇಷ್ಟು, ರಾಯರು ಇವತ್ತು ಉಪವಾಸ ಇರೋದಿಲ್ಲ ಅಂದರೆ ಅದಕ್ಕೆ ರಾಯರೇ ಉಪವಾಸ ಇದ್ಮೇಲೆ ಒಬ್ರಿಗೂ ಪ್ರಸಾದ ಇಲ್ಲ ಮತ್ತು ಕೌಂಟರಲ್ಲೂ ಪ್ರಸಾದ ಸಿಗ್ತಾಯಿಲ್ಲ, ಅನ್ನ ಪ್ರಸಾದನೂ ಸಿಗ್ತಾಯಿಲ್ಲ, ಹೊರಗಡೆ ಏನೂ ಸಿಗ್ತಾಯಿಲ್ಲ. ಅಲ್ಲಿ ಪ್ರಸಾದ ಕೊಟ್ಟರು ನೋಡಿ ನೈವೇದ್ಯ ಅಷ್ಟೇ ಗೈಸ್, ತೀರ್ಥ ಸಿಕ್ಕಿದಷ್ಟೇ ಪ್ರಸಾದ. ಮತ್ತು ರಾಘವೇಂದ್ರ ಸ್ವಾಮಿ ಒಳಗಡೆನೂ ಅಷ್ಟೇ ಎಲ್ಲೂ ಏನೂ ಅಲಂಕಾರ ಮಾಡಿರಲಿಲ್ಲ. ಫುಲ್ ಫ್ಲ್ಯಾಟ್ ಸಾದಾ ಏನಿತ್ತು ಅಷ್ಟೇ ಇದ್ದಿದ್ದು. ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ ಫೈನಲಿ. ಆಮೇಲೆ ಏಕಾದಶಿ ದಿವಸ ಎಳ್ಬತ್ತಿ ತೆಗೆದು, ಇಲ್ಲಿ ನಿಂಬೆಹಣ್ಣು ಬತ್ತಿ ಕೊಟ್ಟಿರಲಿಲ್ಲ, ದೀಪಕ್ಕೆ ಬತ್ತಿ ಮಾಡಿ ಕೊಟ್ಟಿದ್ದರು, ತುಪ್ಪದ ಬತ್ತಿ. ಫ್ರೆಂಡ್ಸ್ ಇಲ್ಲೂ ಒಂದು ಏನಾಯಿತು ಅಂದರೆ, ಅಮ್ಮ ಹೋಗ್ಬೇಕಾದ್ರೆ ಅವ್ರು ಏನು ಮಾಡಿಬಿಟ್ರೆ ಟಚ್ ಮಾಡಿ ಅವರೇ ಬೀಳ್ಸಿದಷ್ಟೇ ಇದನ್ನು. ಅದಕ್ಕೆ ಅಮ್ಮನ ಎಷ್ಟು ಗೋಳಿದ್ರು ಅಂದರೆ ನೀವೇ ತಗೋಬೇಕು ನಮಗೆ ಬಿದ್ದಿರೋದು ಬೇಡ ಅಂತ ನಾವು ಫೈನಲಿ ಅವ್ರ ಹತ್ರ ಏನಕ್ಕೆ ಜಗಳ ಆಡ್ಕೊಂಡು ಅಂತ ಅದಾಗ ಅವ್ರಿಗೆ ಒಂದು 50 ರೂಪೀಸ್ ಕೊಟ್ಬಿಟ್ಟು ಎತ್ಕೊಂಡು ಬಂದ್ವಿ. ಅಮ್ಮ ಒಂದು ನಾನೊಂದು ಇಬ್ಬರು ಎತ್ಕೊಂಡು ಬಂದ್ವಿ. ಬಸ್ ನಮಗೆ ಗೊತ್ತಾಗಿರಲಿಲ್ಲ, ಈ ಕಲ್ಲು ಮಾತ್ರ ಬೆಂಕಿ ಹಿಂಗೆ ಸುಟ್ಟೋಗ್ತಾಯಿತ್ತು ಫ್ರೆಂಡ್ಸ್. ಆಗಲೇ ಇಲ್ಲ ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ. ನಮಗೂ ಅಷ್ಟು ಗೊತ್ತಾಗಲಿಲ್ಲ. ಸಂಜೆ ಬಂದ ಮೇಲೆ ನಾವು ಬೇಕಾದ್ರೆ ಮಾಡ್ಕೋಬೋದಿತ್ತು ಗೈಸ್. ಆಮೇಲೆ ಹೊಳೆನೂ ಅಷ್ಟು ನೀಟಾಗಿಲ್ಲ ಮಾತ್ರ. ದೇವಸ್ಥಾನ ಮಾತ್ರ ಸಖತ್ತಾಗಿ ಇಟ್ಟಿದ್ದಾರೆ, ಬಟ್ ಹೊಳೆ ಅಷ್ಟು ನೀಟಾಗಿರಲಿಲ್ಲ. ತುಂಬ ಗಲೀಜಿತ್ತು ಎಲ್ಲ, ಅಲ್ಲಲ್ಲೇ ಫುಲ್ಲು ಗಲೀಜಿತ್ತು ಫ್ರೆಂಡ್ಸ್. ಅಷ್ಟು ಬೇಜಾರು ನೆನೆಸ್ಬಿಡ್ತು ಅದು ಹೊಳೆ ನೋಡಿ. ಫೈನಲಿ
ಅಮ್ಮ ನಾನು ಹೊಳೆ ಹತ್ರ ನಿಯರೆಸ್ಟ್ ರೀಚ್ ಆದಮೇಲೆ ಅಲ್ಲೆಲ್ಲ ನನಗೆ ಬೈತವ್ರೆ, ಈಗಲೇ ಬತ್ತಿ ಹಚ್ಬೇಕಿತ್ತು ದೇವ್ರಿಗೆ, ಸಂಜೆ ಬಂದು ಹಚ್ಬೋದಿತ್ತಲ್ವ, ಏನಕ್ಕೆ ಈ ಥರ ಮಾಡಿದೆ ನನಗೆ ಬೈತಾಯಿದ್ರು. ಬೈಸ್ಕೊಂಡು ಕೊನೆಗೆ ನಾನು ರೇಗಾಡಿದೆ. ಪೂಜೆ ಕೊನೆಗೆ ತೊಗೊಂಡಿದ್ದೀವಿ, ಆಯಿತು ಹೋಗಲಿ ಬಿಡು ಅಂತೇಳಿ ಹಚ್ಬಿಟ್ಟು ಅಮ್ಮ ನಾನು ಇಬ್ಬರು ಸೇರಿ ಹಚ್ಚಿದ್ವಿ. ಫ್ರೆಂಡ್ಸ್, ಕಾಲಂತೂ ಆಗಿಲ್ಲ, ನಮಗಂತೂ ಫುಲ್ಲು ಬಕ್ಕೆ ಬಂದೋಗ್ಬಿಡ್ತು, ನಮ್ಗೆ ಆಗಲೇ ಇಲ್ಲ. ಅಮ್ಮ ನಾನು ಒಂದರಲ್ಲೇ ಹಚ್ಕೊಂಡು ನೋಡಿ, ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಪಾಪ, ನೀರೊಳಗೆ ಹೋಗಿ ಕಾಲು ಎಜ್ಜೋದು ಬರೋದು ಆ ಥರ ಸಿಚುವೇಶನ್ ಆಗೋಯ್ತು ನಮಗಂತೂ. ಕೊನೆಗೆ ಕಾಲು ಹೆಚ್ಕೊಂಡು ಅಲ್ಲೇ ದೀಪ ಹಚ್ಬಿಟ್ಟು ನೀರಿಗೆ ಬಿಟ್ವಿ. ಅಮ್ಮ ಹೆಂಗೆ ಒಂದು ಹಚ್ಬಿಟ್ಟು ಬೈಕೊಂಡು ಹೆಂಗೆ ಒಂದು ಹಚ್ಬಿಟ್ಟು ನೀರಿಗೆ ಬಿಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನೇ ಬೇಡಿಕೆ ಇದ್ದರೂ ನೆಮ್ಮದಿಯಿಂದ ಬೇಡ್ಕೊಂಡು ಬಿಟ್ಬಿಟ್ಟು ಕೊನೆಗೆ ಬಂದ್ವಿ. ನೀವು ನೋಡ್ಬೋದಲ್ಲಿ ಹೊಳೆಲೆಲ್ಲ ಎಷ್ಟು ಗಲೀಜಿತ್ತು ಅಂತ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಕಮ್ಮಿ ಜನ ಭಕ್ತಾದಿಗಳು ಬರೋದು, ತುಂಬ ಜನ ಇರೋದ್ರಿಂದ ತುಂಬ ಅದು ಗಲೀಜಾಗೇ ಆಗುತ್ತೆ. ಫ್ರೆಂಡ್ಸ್, ರಾಮನಾಥ್ಪುರದಲ್ಲೂ ಅಷ್ಟೇ ಇದೇ ಥರ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಅಲ್ಲೇ ಸ್ನಾನ ಅಲ್ಲೇ ಇದು. ನಾವು ಹೊಳೆಯಲ್ಲಿ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಅಲ್ಲಿರೋ ಸಿಚುವೇಶನ್ ನೋಡಿ ಹಾಗೆ ನೀರು ಹಾಕೊಂಡು ಹೊರಟ್ವಿ. ರೂಮಲ್ಲೇ ಸ್ನಾನ ಮಾಡಿದ್ವಿ, ಬಿಸಿನೀರೆಲ್ಲ ಬಂದಿದ್ದರಿಂದ. ಫ್ರೆಂಡ್ಸ್, ನೈಟು ಫುಲ್ ಮನೆಗೆ ಹೋಗ್ತೀವಿ, ರೂಮ್ಗೆ ಫುಲ್ಲು ಬೊಕ್ಕೆ ಬಂದ್ಬಿಟ್ಟವೆ ಕಾಲಲ್ಲಿ. ಇನ್ನೆಲ್ಲ ಫುಲ್ಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಂಡು ರೆಸ್ಟ್ ಮಾಡಿ ಎದ್ಮೇಲೆ ನನ್ನ ಮಗ ಅಳಕ್ಕೆ ಸ್ಟಾರ್ಟು. ಫುಲ್ ಅಳ್ತಾವನೆ, ನಂಗೆ ಆಟ ಸಾಮಾನು ಬೇಕು. ಅವರು ಮಲ್ಕೋಬೇಕಾದ್ರೆ ಆಟ ಸಾಮಾನು ಬೇಕು ಅಂದ್ಕೊಂಡು ಹತ್ಕೊಂಡು ಮನಿಕೊಂಡಿದ್ರು. ಎದ್ದ ತಕ್ಷಣ ಅಳ್ತಾಯಿದ್ರು, ಒಂದು ಕೊಟ್ಟೆ ಹತ್ಕೊಂಡು ಮಲ್ಕೊಂಡ್ರು. ಮತ್ತು ಫೈನಲಿ ಫ್ರೆಂಡ್ಸ್, ನಾವು ಈ ಥರ ರೆಡಿಯಾಗಿ, ನನ್ನ ತಂಗಿ ಮಾತ್ರ ಇನ್ನೂ ರೆಡಿ ಆಗಲಿಲ್ಲ, ಅವರು ಸ್ವಲ್ಪ ನಿಧಾನವಾಗಿ ರೆಡಿಯಾಗಿ ಫೈನಲಿ ಅಮ್ಮ ನಾನು ಅಪ್ಪ ಎಲ್ಲ ಫಸ್ಟೇ ರೆಡಿಯಾಗಿದ್ವಿ. ಅವ್ರದ್ದು ಸ್ವಲ್ಪ ನಿಧಾನ ಆಯಿತು ರೆಡಿ ಆಗೋದಷ್ಟೇ. ನಾವು ಇನ್ನು ಸಂಜೆ 4 ಗಂಟೆ, ನಾವು 2 o'clock ಮಲ್ಕೊಂಡವರು, ಸಂಜೆ ದರ್ಶನ ಒಂದು 4 hours ಆಯ್ತಲ್ವ. 11ಗೆ ನಾವು ದರ್ಶನಕ್ಕೆ ಹೋಗಿದ್ದು, 2 o'clock ಅಷ್ಟೊಳಗೆ ಆ ರೂಮ್ಗೆ ಬಂದ್ವಿ. ಅಲ್ಲಿಂದ ಬಂದು ಮಲ್ಕೊಂಡು ರೆಸ್ಟ್ ಮಾಡಿ 4 ಗಂಟೆ 5 ಗಂಟೆ ಹಂಗೆ ನಾವು ಹೊರಗಡೆ ಹೋಗಿ ಈ ಥರ ರೆಡಿ ಆದೆ ನಾನು. ಸಿಂಪಲಾಗಿ ಒಂದು ಟಾಪು ಶರ್ಟ್ ಹಾಕ್ಕೊಂಡು ಟಾಪು ಮತ್ತು ಪ್ಯಾಂಟ್ ಹಾಕ್ಕೊಂಡು ಸಿಂಪಲಾಗಿ ರೆಡಿ ಆದ್ವಿ. ಫ್ರೆಂಡ್ಸ್, ರೂಮ್ನು ಸ್ವಲ್ಪ ಹಾಗೆ ಇತ್ತು, ಯಾಕಂದರೆ ಅವನ್ನ ತೆಗೆದಿದ್ದ ಬಟ್ಟೆ ನಾವು ಮುಡ್ಸ್ಕೊಳಕ್ಕೆ ಹೋಗಲಿಲ್ಲ, ಲಾಸ್ಟಾಗಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಮತ್ತೆ ನೋಡಿ, ನನ್ನ ತಂಗು ಪಾಪು ಕೇಳಬೇಕಾ, ಎಲ್ಲಿ ಹೋದರೂ ಮತ್ತೆ ಕಿತಾಪತಿ. ಫೈನಲಿ ಅಮ್ಮ ಮಾತ್ರ ಸ್ಯಾರಿ ಚೇಂಜ್ ಮಾಡಲಿಲ್ಲ, ಅದೇ ಸ್ಯಾರಿಲಿದ್ದರೂ ಬೇಡ ನಾನು ಚೇಂಜ್ ಮಾಡಲ್ಲ. ಅಮ್ಮ ಮಲ್ಗೂ ಇಲ್ಲ ಪಾಪ, ಅವರು ನಿದ್ದೆನೂ ಬಂದಿಲ್ಲ. ಮತ್ತು ಫ್ರೆಂಡ್ಸ್, ಮುಗಿಸ್ಕೊಂಡು ನಾವು ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಮತ್ತೆ ನಾವು ದರ್ಶನಕ್ಕೆ ಹೊರಟ್ವಿ. ಯಾಕಂದರೆ ನಮಗೂ ಪುಣ್ಯ ಮಾಡಿದ್ದೀವಿ ಒಟ್ಟಿನಲ್ಲಿ ಗೈಸ್. ನಾನು ಫಸ್ಟೇ ಹೇಳ್ದಂಗೆ ರಿಯಲಿ ತುಂಬ ಪುಣ್ಯ ಮಾಡಿದ್ದೀವಿ ರಾಯರ ದರ್ಶನ ಪಡೆಯೋಕ್ಕೆ. ಫ್ರೆಂಡ್ಸ್, ಇದು 2nd ಟೈಮ್ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು. ರಿಯಲಿ ತುಂಬ ಖುಷಿ ಆಯಿತು ನನಗಂತೂ. ರಾಘವೇಂದ್ರ ಸ್ವಾಮಿ ದೇವ್ರು ನೋಡ್ತಿದ್ದಂಗೆ ಎಷ್ಟು ಒಳಗೆ ಬಂದುಬಿಡ್ತು ಅಂದರೆ, ನಾನು ಹೇಳ್ತಲ್ವ, ಲಿಟ್ರಲಿ ಫುಲ್ ಪುಣ್ಯ ಮಾಡಿದ್ವಿ. ಫ್ರೆಂಡ್ಸ್, ರಶ್ಶೇ ಇರಲಿಲ್ಲ. ಈಗ ಫುಲ್ಲು ಎಷ್ಟು ಫ್ರೀಯಾಗಿತ್ತು ಅಂದರೆ ಓಡಿದ್ದೀವಿ, ದಡಿ ಓಡಿದ್ದೀವಿ. ಆಮೇಲೆ ಅಲ್ಲಲ್ಲೇ ರ್ಯಾಕ್ಗಳಾಗ ಅಷ್ಟೊಂದು ಸುತ್ತಿದ್ವಿ ಅಲ್ವಾ. ಈಗ ಡೈರೆಕ್ಟಾಗಿ ಒಂದು ರ್ಯಾಕಿಂದ ಸ್ಟ್ರೈಟ್ ಬಂದ್ವಿ ಅಷ್ಟೇ, ಯಾಕಂದರೆ ಅಷ್ಟು ರಶ್ಶೇ ಇರಲಿಲ್ಲ ಅಲ್ವಾ. ಡೈರೆಕ್ಟಾಗಿ ಅಲ್ಲಲ್ಲೇ ಓಪನ್ ಮಾಡಿದರು, ಸೊ ಅಲ್ಲಲ್ಲೇ ಹಾಗಂಗೆ ಬೇಗ ಬಂದುಬಿಟ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್, ನೀವು ನೋಡ್ಬೋದು ಹೊರಗಡೆ ಎಲ್ಲ ತುಂಬ ರಶ್ ಇತ್ತು. ಬೆಳಗ್ಗೆ ನಾವು ದರ್ಶನ ಮಾಡಿದಾಗ ಅಷ್ಟು ರಶ್ ಇತ್ತು. ಈವನ್ ಸಂಜೆ ದರ್ಶನ ಕೊಟ್ಟಾಗ ನೀವು ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ. ಫುಲ್ ಖಾಲಿನೇ ಇತ್ತು ನಾವು ಹೊರಟಾಗ. ಎಲ್ಲ ರಾಯರ ದರ್ಶನ ಮುಗಿಸ್ಕೊಂಡು ಇನ್ನು ಮತ್ತೆ ಅಪ್ಪ ಮತ್ತು ಗಿರೀಶ್ ಅವರು ದೇವಸ್ಥಾನದೊಳಗೆ ಹೋಗಬೇಕು ಅಂದರೆ ಪಂಚೆ ಹೊಂದಿರಬೇಕು, ಬನಿಯನ್ನು ಶರ್ಟು ಎಲ್ಲ ತೆಗಿಬೇಕಿತ್ತು. ಅಪ್ಪ ಗಿರೀಶ್ ಅವರೆಲ್ಲ ಫುಲ್ಲು ಬನಿಯನ್ನು ಶರ್ಟ್ ಎಲ್ಲ ತೆಗೆದು ಒಳಗೆ ಎಂಟರ್ ಆದರೂ ದೇವಸ್ಥಾನದೊಳಗಡೆ ಗೈಸ್. ಅಲ್ಲೇನೋ ಎಂಟರ್ ಆದರೂ ಫುಲ್ ರಶ್ಶು ಇರಲಿಲ್ಲ. ನಾನು ಕ್ಯಾಮ್ರಾ ಆಫ್ ಮಾಡೋದು ಬೇಡ, ಈ ಥರ ಸೈಡಲ್ಲಿ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ದೂರ ಏನೋ ಇಟ್ಕೊಂಡೆ ಆ ಥರ. ಇನ್ನು ನನ್ನ ಮಗನಿಗೂ ಶರ್ಟೆಲ್ಲ ತೆಕ್ಕೊಂಡು ಒಳಗಡೆ ಹೋದ್ವಿ. ಅದೇ ನಾನು ಹೇಳಿದೆಲ್ಲ, ಕ್ಯಾಮ್ರಾ ಆಫ್ ಮಾಡೋದು ಬೇಡ ಅಂದ್ಕೊಂಡು ಸೈಡಲ್ಲಿ ಹಾಗೆ ಇಟ್ಕೊಂಡು ಹೋಗ್ತಾಯಿದ್ವಿ.
ಸುಮಾರು ದೂರ ಹೋಗಿದ್ದೀನಿ ಗೈಸ್. ಬೇಡ ಆಫ್ ಮಾಡೋದು ಬೇಡ ಯಾರೂ ಏನು ಪೊಲೀಸ್ ಅಂದರೆ ಅಲ್ಲಿ ಸೆಕ್ಯೂರಿಟಿಯರ್ಸು ಯಾರೂ ಏನು ಜಾಸ್ತಿ ಇರಲಿಲ್ಲ. ಅಂದರೆ ತುಂಬ ರಶ್ ಇದ್ದರೆ ಇರ್ತಾರೆ, ಇಲ್ಲ ಅವರು ಶಿಫ್ಟ್ ವೈಸ್ ಚೇಂಜ್ ಆಗ್ತಾರಲ್ವ, ತುಂಬ ರಶ್ಶು ಇರಲಿಲ್ಲ ಕಾರಣ ಸ್ವಲ್ಪ ಇತ್ತು. ನಾವು ಸ್ಪೀಡಾಗಿ ಹೋಗ್ತಾಯಿದ್ದೀವಿ ಗೈಸ್. ಹೋದ್ವಿ ಫುಲ್ ಅದೆಲ್ಲ ರೆಕಾರ್ಡ್ ಮಾಡಿಕೊಂಡೆ. ಬಟ್ ಆಮೇಲೆ ಏನೋ ಗೊತ್ತಾಗಲಿಲ್ಲ, ನನಗೆ ತುಂಬ ಭಯ ಅನಿಸ್ಬಿಡ್ತು. ಆಮೇಲೆ ಸರಿ ಬೇಡ ಅಂತ ಹೇಳಿಬಿಟ್ಟು ಆಫ್ ಮಾಡಿಬಿಟ್ಟೆ ಅಲ್ಲೇ. ಆಮೇಲೆ ಇನ್ನೊಂದು ಏನು ಗೊತ್ತಾಗೈಸಿಲ್ಲಿ, ನಾವು ಇಲ್ಲಿ ಆಂಧ್ರ ಸೈಡ್ ಆದ್ರೂ ದೇವಸ್ಥಾನ ಫುಲ್ಲು ಕನ್ನಡಕ್ಕೆ ಆದ್ಯತೆ ಚೆನ್ನಾಗಿ ಕೊಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ನಂಗೆ ಅದಕ್ಕೆ ತುಂಬ ಖುಷಿ ಆಯಿತು. ಪ್ರತಿ ಎಲ್ಲೋದ್ರೂ ಕನ್ನಡದಲ್ಲೇ ಎಂಟರ್ ಮಾಡಿದ್ದಾರೆ, ಮೆನ್ಷನ್ ಫುಲ್ ಕನ್ನಡದಲ್ಲಿ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿದೆಲ್ಲ ಫುಲ್ಲು ತುಂಬ ಖುಷಿ ಆಯಿತು. ಫೈನಲಿ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ, ಬೇಡ ಯಾಕೆ ಬೇಕು ಸುಮ್ಮನೆ ಅಂತ ಹೇಳಿ ಕ್ಯಾಮ್ರಾ ಆಫ್ ಮಾಡಿ ಕೊನೆಗೆ ದೇವ್ರ ದರ್ಶನ ಮುಗಿಸ್. ಇನ್ನು ನನ್ನ ಮಗನ ಅಲ್ಲಿ ನಮಸ್ಕಾರ ಮಾಡಿ ಅಂದರೆ ಅವರು ರಿವರ್ಸಾಗಿ ನಮಸ್ಕಾರ ಮಾಡ್ಕೊಂಡು ನನ್ನ ತಂಗಿ ಪಾಪ ಅವರು ಫುಲ್ ಎಂಜಾಯ್ ಮಾಡ್ಕೊಂಡು ಆಟಾಡಿದ್ರು ಗೈಸ್ರಿಯಲ್ಲಿ. ಮಕ್ಳಿಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿಯಿಂದ ಆಟಾಡ್ಕೊಂಡ್ರು. ಅವ್ರ ಪಾಡ್ಗವರು ಎಲ್ಲೂ ಒಂದು ಹಿಂಸೆ ಕೊಡಲಿಲ್ಲ, ಏನಿಲ್ಲ. ಅವ್ರ ಪಾಡ್ಗವ್ರು ಆಟಾಡ್ಕೊಂಡ್ಬಂದರು. ನಮಗೂ ಮಾತ್ರ ರಾಯರ ದರ್ಶನ ಮಾಡಿದ್ಕಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಈ ಥರ ದರ್ಶನ ನಮಗೆ ಸಿಗುತ್ತೆ ಅಂತಲೇ ನಮಗೆ ಗೊತ್ತಿರಲಿಲ್ಲ, ಅಷ್ಟು ಖುಷಿ ಆಯಿತು ಫ್ರೆಂಡ್ಸ್. ಇನ್ನೊಂದೇನು ಗೊತ್ತಾ, ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆದಾಗ ರಾಯರ್ ಆಪೋಸಿಟ್ಟು ಶಿವಂದು ಮತ್ತು ಆಂಜನೇಯ ದೇವರಿದೆ. ಲಿಟ್ರಲಿ ಗೈಸ್ ನಾನು ಸುಳ್ಳು ಹೇಳ್ಬಾರ್ದು, ಆ ದೇವ್ರನ್ನ ನಾನು ನೋಡೇ ಇರಲಿಲ್ಲ ಮಾರ್ನಿಂಗ್ ಹೋದಾಗ. ಆ ರಶಲ್ಲಿ ಆ ಕಡೆ ಎಲ್ಲೂ ತಿರುಗಿ ನೋಡಲಿಲ್ಲ. ನನ್ನ ಕಾನ್ಸಂಟ್ರೇಟ್ ಏನಿತ್ತು ರಾಯರ ಮೇಲಿತ್ತು. ಸೊ ರಾಯರನ್ನ ನೋಡಿಕೊಂಡು ನಾನು ಹೀಗೆ ಬಂದಿದ್ದೆ ಆಯಿತು ಹೊರತು ನಾನು ಆ ಕಡೆ ಸೈಡ್ ಆಪೋಸಿಟ್ ನೋಡಲೇ ಇಲ್ಲ. ಇವನ್ ನಾನು ಸೆಕೆಂಡ್ ಟೈಮ್ ನಾನು ಹೋದಾಗ ಮಾತ್ರ ಅದನ್ನೆಲ್ಲ ನಾನು ಫುಲ್ಲು ದರ್ಶನ ಮಾಡ್ಕೊಂಡು ಬಂದಿದ್ದು. ಪಾಪ ಎಷ್ಟೋ ಜನಕ್ಕೆ ಈ ಥರ ಆಗಿರುತ್ತೆ, ಪಾಪ ಅವ್ರಿಗೂ ಎಷ್ಟು ಬೇಜಾರು ಅನಿಸುತ್ತೆ ಹೇಳಿ. ನನಗೂ ಅದೇ ಥರ ಗಿಲ್ಟ ಹೊಡ್ತು, ನಾನು ಏನಕ್ಕೆ ಅದೆಲ್ಲ ನೋಡಲೇ ಇಲ್ಲ, ಆಪೋಸಿಟ್ ನೋಡಿದ್ನಲ್ಲ ಅಂತ ಹೇಳಿ. ಯಾಕಂದರೆ ನನ್ನ ಕಾನ್ಸಂಟ್ರೇಟ್ ಹೇಳಿದ್ನಲ್ಲ, ನಂಗೆ ರಾಯರ ಮೇಲಿತ್ತು. ನಾನು ಬಂದಿದ್ದೆ ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ರಾಯರು ನೋಡಬೇಕಿತ್ತು, ರಾಯರು ನೋಡ್ತಾಯಿದ್ದೀನಿ. ಅದ್ರ ಆಪೋಸಿಟ್ ನಾನು ನೋಡೇ ಇಲ್ಲ. ಸೆಕೆಂಡ್ ಟೈಮ್ ಬಂದಮೇಲೆ ಅದರ ಆಪೋಸಿಟ್ಟು ಈಶ್ವರ ಇತ್ತು. ಈಶ್ವರನ ನೋಡಿ ಮತ್ತು ಅದರ ಪಕ್ಕದಲ್ಲೇ ಆಂಜನೇಯ ಇತ್ತು. ಆಂಜನೇಯನ ದೇವಸ್ಥಾನದ ಆಪೋಸಿಟ್ಟೇ, ಅದರ ಮುಖದ ಆಪೋಸಿಟ್ಟೇ ರಾಯರಿದ್ದಿದ್ದು ಫ್ರೆಂಡ್ಸ್. ರಿಯಲಿ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಮತ್ತು ಹೊರಗಡೆನೂ ಇದೆಲ್ಲ ಫುಲ್ ಇಟ್ಟಿದ್ರು. ಇದೆಲ್ಲ ನೋಡಿಕೊಂಡು ರಾಯರದು ತೂಗ್ತಾ ಇರೋದು ಪ್ರತಿಯೊಂದು ವೀಡಿಯೋಸು ಫೋಟೋಸ್ ಎಲ್ಲ ನೋಡಿಕೊಂಡು ಫ್ರೆಂಡ್ಸ್ ಫೈನಲಿ ರಾಘವೇಂದ್ರ ಸ್ವಾಮಿಗೆ ಒಂದು ದೊಡ್ಡ ನಮಸ್ಕಾರ ಖುಷಿಯಿಂದ ಹೇಳಿ ಫೈನಲಿ ಹೊರಗಡೆ ಬಂದ್ವಿ. ನೀವು ನೋಡ್ಬೋದು, ನಾವು ಮತ್ತೆ ಪ್ರಸಾದ ಇಸ್ಕೊಂಡು ತೀರ್ಥ ಇಸ್ಕೊಂಡು ನಾವು ಮತ್ತೆ ಹೊರಟ್ವಿ ಹೊರಗಡೆ. ನಾವು ಮಾರ್ನಿಂಗ್ ಬಂದಾಗಲೇ ಫೋಟೋಸ್ ಎಲ್ಲ ತೊಗೊಂಬಿಟ್ವಿ, ಏಕೆಂದರೆ ರೈಟ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಫೈನಲಿ ನಾವು ಮಾರ್ನಿಂಗೇ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿ ಮತ್ತೆ ತೀರ್ಥ ಎಲ್ಲ ನಾವು ಹೋಗಿ ನಮಸ್ಕಾರ ಮಾಡೋ ಗುಣವಿ. ಹಸು ಮೇಲೆ ಕಣ್ಣು ಬಿಡ್ಬಿಡ ಕಣ ರಚ್ಚು ಕತ್ತೆ ಕಣ್ಣೇ ಬಿಡ್ತೀಯ, ಗುದ್ದಿದ್ರೆ ಏನು ಮಾಡ್ತೀಯ. ಇನ್ನು ನಾವೆಲ್ಲ ಕಡೆ ದರ್ಶನ ಮುಗಿಸ್ಕೊಂಡು ಫೈನಲಿ ಹೊರಗಡೆ ಬಂದ್ವಿ. ಇನ್ನು ಹೊರಗಡೆ ಬಂದಾಗ ರೀಲ್ಸ್ ಮಾಡ್ಕೊಳ್ದೇ ಬಂದರೆ ಹಾಗೆ ಇರುತ್ತಾ ಹೇಳಿ ಸರಿ ಅಂತ ಹೇಳಿ ನಾನು ನನ್ನ ತಂಗಿ ಎಲ್ಲ ಒಂದೊಂದು ರೀಲ್ಸ್ ಮಾಡ್ಕೊಂಡ್ವಿ. ಇದಕ್ಕೆ ಒಂದು ಸಾಂಗ್ ಕೂರಿಸ್ಬೇಕಿತ್ತು. ಸೊ ಇದಕ್ಕೆ ಬೇರೆ ಸಾಂಗ್ ಕೂರಿಸಿ ಎಡಿಟಿಂಗ್ ಮಾಡಿ ನಾನು ಹಾಕಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಮತ್ತು ವ್ಯೂಸು ಅಷ್ಟೇ ಗೈಸ್, ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾಯಿತ್ತು. ನಾನು ಫಸ್ಟ್ ಹಾಕಿದ್ದೆ ರೀಲ್ಸು, ನಾನು ಮತ್ತು ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಡಿದ್ದು. ಆಮೇಲೆ ಸಿಸ್ಟರ್ದು ಎಡಿಟಿಂಗ್ ಮಾಡಿ ಹಾಕಿದ್ದೀನಿ. ನಂದು ನನ್ನ ಹಸ್ಬೆಂಡು ರೀಲ್ಸ್ ಮಾಡಿದ್ದು ತುಂಬ ವ್ಯೂಸ್ ಓಡಿದೆ, ಚೆನ್ನಾಗಿ ವ್ಯೂಸ್ ಆಗ್ತಿದೆ ಫ್ರೆಂಡ್ಸ್. ಎಷ್ಟು ಫ್ಯಾನ್ಸ್ ಇದ್ದಾರೆ ರಾಘವೇಂದ್ರ ಸ್ವಾಮಿಗೆ ಅಂದರೆ ರಿಯಲಿ
ಗುಡ್ ಅಂತ ಹೇಳಿ ಅದೇ ಏಕಾದಶಿ ದಿವಸ ಊಟ ಕೊಡಲ್ಲ ಅಂತ ಹೇಳ್ತೀಯಲ್ವ, ನಮಗೆ ಪ್ರಸಾದ ಊಟ ಏನೂ ಸಿಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮಧ್ಯಾಹ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ನಾವು ಚಪಾತಿ ಎಲ್ಲ ಮಾಡ್ಕೊಂಡಿದ್ದು ಅಲ್ವಾ, ನೈಟ್ ಬರ್ಬೇಕಾದ್ರೆ ಟ್ರೈನಲ್ಲೇ ತಿನ್ಕೊಂಡಿದ್ವಿ ಸ್ವಲ್ಪ. ಇನ್ನು ಮಾರ್ನಿಂಗ್ ಏನು ಟಿಫನ್ ಮಾಡ್ಕೊಂಡಿರಲಿಲ್ಲ. ಇಲ್ಲ, ಮಾರ್ನಿಂಗ್ ಬಂದು ಟಿಫನ್ ತಿಂದ್ಬಿಟ್ವಿ ರೂಮಿಗೆ ಬಂದು, ಚಪಾತಿ ತಿಂದು. ಮಾತ್ರ ಸಿಸ್ಟರ್ ಮಾತ್ರ ಅವರು ಉಪವಾಸನೇ ಇದ್ದರು ಪಾಪ. ನಾನು ಉಪವಾಸ ಇರಲಿಲ್ಲ ಗೈಸ್, ನಾನು ಟ್ರೈನಲ್ಲೇ ಆಗಿರಲಿಲ್ಲ, ವಾಮಿಟ್ ಮಾಡೋ ಥರ ಆಗಿ ಕೊನೆಗೆ ಹೊಟ್ಟೆಗಳೆಲ್ಲ ಮಲಸಿ ಕೊನೆಗೆ ನಾನು ಊಟ ತಿಂದ್ಬಿಟ್ಟೆ ಬಂದು. ಬೆಳಗ್ಗೆ ಚಪಾತಿ ತಿಂದ್ಬಿಟ್ವಿ. ನನ್ನ ತಂಗಿ ಮಾತ್ರ ಉಪವಾಸ ಇದ್ದರು. ಅವ್ರ ನೈವೇದ್ಯ ಮಧ್ಯಾಹ್ನ ಟೈಮ್ ಊಟ ಸಿಗುತ್ತೆ, ದೇವ್ರ ಪ್ರಸಾದ ಸಿಗುತ್ತೆ ಅಂತೇಳಿ ಅವರು ಉಪವಾಸನೇ ಇದ್ದರು. ಅವ್ರು ಮಧ್ಯಾಹ್ನ ಅವ್ರ ಮನೇಲಿದ್ರೂ ಉಪವಾಸ ಇರ್ತಾರೆ, ನಾನು ಉಪವಾಸ ಇರಲ್ಲ, ನನಗೆ ಆಗೋದು ಇಲ್ಲ ಗೈಸ್ ಪಾಪ. ಯಾಕಂದರೆ ರಾಯರು ಹೇಳಿಲ್ಲ ನೀವು ಉಪವಾಸ ಮಾಡ್ಕೊಂಡು ಮಾಡಿ ಅಂತ ಹೇಳಿ, ಏನೋ ನಮ್ಮ ಭಕ್ತಿ ಮೆಚ್ಚಿ ನಾವು ಮಾಡಬೇಕಷ್ಟೇ. ಫೈನಲಿ ನಾವು ಹೊರಗಡೆ ಈ ಮಧ್ಯಾಹ್ನಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ತೊಗೊಂಡೋಗಿದ್ದು ಊಟ ಎಲ್ಲ ನೈಟು ಮಾರ್ನಿಂಗು ಮಧ್ಯಾಹ್ನ ಇಷ್ಟಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಈ ನೈಟ್ ಊಟಕ್ಕೆ ಒಂದಕ್ಕೆ ಹೊರಗಡೆ ಹೋಗಿ ಗೈಸ್ ಏನೂ ತಿನ್ನಲಿಲ್ಲ, ಬರೀ ಅನ್ನ ಸಾಂಬಾರು ಬಜ್ಜಿ ಅಷ್ಟೇ. ಅಷ್ಟಕ್ಕೆ ಒಂದು ಪ್ಲೇಟಿಗೆ 40 ರೂಪೀಸ್ ಏನೋ ಬೀಳ್ತು ಊಟಕ್ಕಷ್ಟೇ. 9 ಪ್ಲೇಟು. ನಾವು ಅಲ್ಲೇ ಸ್ವಲ್ಪ ಚೆನ್ನಾಗಿತ್ತು ಅಂತ 2 ಪ್ಲೇಟ್ ಊಟ ತಿಂದಿದ್ದು ನಾವು. ಅಷ್ಟು ಚೆನ್ನಾಗಿತ್ತು. ರಾಯರ ಪ್ರಸಾದ ಸಿಗದಿದ್ರೇನು, ರಾಯರ ಸನ್ನಿಧಿಲಿ ತಿಂದಷ್ಟೇ ಖುಷಿಯಾಗೋಯ್ತು ಆ ಊಟನ. ರಿಯಲಿ ಅಷ್ಟು ಸಖತ್ತಾಗಿ ಮಾಡಿದ್ರು ಅಡುಗೆ. ಫೈನಲಿ ಅದು ತಿನ್ಕೊಂಡು ನಾವು ಹೊರಟ್ವಿ. ನೋಡಿ ಹೋಗ ಬೈ, ಯಾಕೆ ಬೈತದೆ ಹೇಳು? ಆಟ ಸಾಮಾನು ಕಳ್ದೋಯ್ತು. ಅವ್ರ ಹತ್ರ ಚೌಕಾಸಿ ಮಾಡ್ಕೊಂಡು ತಂದಿದ್ವಿ, ಅದನ್ನು ಚೆನ್ನಾಗಿಲ್ಲ ಇಟ್ಬಿಟ್ಟು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದೆ ಅಷ್ಟೇ. ಇದೆಲ್ರಿ ನೀರು ಹಾಸ್ಕೊಂಬಿಟ್ಟೆ ನೀರಾ ಹೇಳ್ತಾಳೆ ನೋಡು ಸರ್. ಚಿಕ್ಕಿ ಅಲ್ಲಿ ತಗೊಂಡಿದ್ದು ಎಷ್ಟು ಚೆನ್ನಾಗಿ ಬರ್ತಿದ್ದೆ ವಿಡಿಯೋಸ್. ಹೌದು ಗೈಸ್ ಪಾಪ, ನಾವು ಅಂದರೆ ರಾಘವೇಂದ್ರ ಸ್ವಾಮಿ ಮುಂದ್ಗಡೆ ಫೋಟೋಸು ಪಾಪ ಕ್ಯಾಪ್ಚರ್ ಮಾಡ್ತೀನಿ ಬನ್ನಿ ಮೇಡಮ್ 100 ರೂಪೀಸ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ 100 ರೂಪೀಸ್ ಕೊಟ್ಟು ನಾವು ತೆಗೆಸ್ಕೊಳ್ಳೋಣ ಅಂತ ಹೊರಟ್ವಿ. ಅಷ್ಟರೊಳಗೆ ಆಲ್ರೆಡಿ ಆಟ ಸಾಮಾನು ಎತ್ಕೊಂಬಿಟ್ಟಿದ್ವಿ ಮಕ್ಳಿಗೆ. ಸಂಜೆ ಟೈಮು ಅಮ್ಮ ಹೇಳಿದ್ರು ಈ ಫೋಟೋ ತೆಗೆಸ್ಕೊಂಡು ನಾವು ಫ್ರೇಮ್ ಮಾಡಿ ಇಟ್ಕೊತೀನಿ, ನಮಗೂ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ. ಸರಿ ನೀನು ಮಾಡಿಸ್ಕೊಂತ ಹೇಳಿ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿ ನನ್ನ ತಂಗಿ ಪಾಪು ಆಟ ಸಾಮಾನು ಏನಾಯಿತು ಅಪ್ಪ ಕೆಳಗಡೆ ಇಟ್ಬಿಟ್ಟು ಒಂದು ಬ್ಯಾಗ್ ಇಟ್ಟಿದ್ರು, ಅಲ್ಲಿ ಕೆಳಗಡೆ ಇಟ್ಬಿಟ್ಟು ನಾವು ತಗೊಳ್ಳೋಣ ಅಂತ ಹೋದ್ವಿ ಗೈಸ್. ನಾವು ತೆಗೆಸ್ಕೊಂಡು ಹಿಂಗೆ ತಿರ್ಗೋ ಅಷ್ಟೊಳಗೆ ಯಾರು ಎತ್ಕೊಂಡು ಹೋದ್ರು ಅಂತಲೇ ಗೊತ್ತಿಲ್ಲ, ಎತ್ಕೊಂಡು ಹೋಗಿದ್ರು. ಹೋಗಲೇ ಬಿಡು ಅಂತ ಹೇಳಿ ಅವ್ರಿಗೆ ಮತ್ತೆ ಇನ್ನೊಂದೇನೋ ತಗೊಟ್ರು ಅಪ್ಪ. ತಗೊಂಡ್ವು ಮತ್ತು ನಾವು ರೂಮಿಗೆ ಬಂದ್ವಿ. ಬಂದಮೇಲೆ ನನ್ನ ಮಗ ಒಂದು ಆಟ ಸಾಮಾನು ತಗೊಂಡಿದ್ದ. ಅದು ಕರೆಂಟು ನಾವು ಬರ್ತಿದ್ದಂಗೆ ಅವ್ರು ಆಟ ಆಡಲಿ ಅಂತಲೇ ಹೊರಟೋಯ್ತೋ ಏನೋ ಗೊತ್ತಿಲ್ಲ. ಕರೆಂಟ್ ಹೋಗ್ತಿದ್ದಂಗೆ ಅದನ್ನು ಆನ್ ಮಾಡಿಕೊಂಡು ಅದ್ರ ಜೊತೆ ಫುಲ್ಲು ಮಕ್ಕಳು ಆಟ ಆಡ್ತಾಯಿದ್ರು ಗೈಸ್. ನಮಗೆ ದರ್ಶನ ಮಾಡಿ ತುಂಬ ಖುಷಿಯಾಯಿತು ರಿಯಲಿ. ನಾವು ಮೆಮೊರೇಬಲ್ ಅಂದರೆ ಮೆಮೊರೇಬಲು, ಲೈಫಲ್ಲಿ ಮರೆಯೋಕ್ಕಾಗಲ್ಲ ಈ ಥರ ಮೆಮೊರೀಸ್ನ ನಾನು. ಫೈನಲಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಆಲ್ ಅನ್ನೋ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟಲ್ಲಿ ರಾಯರಿದ್ದಾರೆ ಅಂತ ಒಂದು ಕಾಮೆಂಟ್ ಹಾಕಿ.